ನಮಸ್ಕಾರಗಳು. ಕುಂಭರಾಶಿಯ ಪುಣ್ಯವಂತ ಚೇತನಗಳೇ, ಇಂದು ಮಾರ್ಚ್ 3. ಇಂದು ಕೇವಲ ಒಂದು ದಿನಾಂಕವಲ್ಲ, ಇದು ನಿಮ್ಮ 10 ವರ್ಷಗಳ ಅಗ್ನಿ ಪರೀಕ್ಷೆಯ ಅಂತ್ಯದ ಮುನ್ನುಡಿ. ಕಳೆದ 10 ವರ್ಷಗಳಿಂದ ನೀವು ಅನುಭವಿಸಿದ ಆ ನೋವು, ಹಸಿವು, ಅವಮಾನ ಮತ್ತು ನಂಬಿದವರಿಂದ ಬೆನ್ನಿಗೆ ಚೂರಿ ಹಾಕಿಸಿಕೊಂಡ ಆ ದಿನಗಳನ್ನು ನೆನೆಸಿಕೊಳ್ಳಿ. ಆ ಪ್ರತಿಯೊಂದು ಕಣ್ಣೀರಿನ ಹನಿಗೂ ಇಂದು ಕಾಲವೇ ಲೆಕ್ಕ ಕೇಳಲಿದೆ. ಇಂದು ಮಧ್ಯಾಹ್ನ 1:55ಕ್ಕೆ ಸರಿಯಾಗಿ ಅವಕಾಶದಲ್ಲಿ ಗ್ರಹಗಳ ಮಹಾ ಮಿಲನವಾಗುತ್ತಿದೆ. ಶನಿದೇವನು ತನ್ನ ಸಂಪೂರ್ಣ ಶಕ್ತಿಯನ್ನು ನಿಮ್ಮ ಮೇಲೆ ಧಾರೆ ಎರೆಯಲು ಸಿದ್ಧನಾಗಿದ್ದಾನೆ. ಈ 180 ನಿಮಿಷಗಳ ನಿಮ್ಮ ಜೀವನದ ಸಕಲ ದೋಷಗಳ ನಿವಾರಣೆಗೆ ಮತ್ತು ಭಾಗ್ಯೋದಯದ ಬಗ್ಗೆ ಇಂಚಿಂಚು ವಿವರಿಸಲಿದ್ದೇನೆ. ಕುಳಿತುಕೊಳ್ಳಿ. ಇದು ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್. ಕುಂಭರಾಶಿಯವರೇ, ನೀವು ರಾಶ್ಯಾಧಿಪತಿ ಶನಿದೇವನ ಇಂದು ಅತ್ಯಂತ ಉತ್ತುಂಗ ಸ್ಥಾನದಲ್ಲಿದ್ದಾನೆ. ಸೂರ್ಯ, ಬುಧ ಮತ್ತು ಗುರುವಿನ ದೃಷ್ಟಿ ನಿಮ್ಮ ಭಾಗ್ಯಸ್ಥಾನದ ಮೇಲೆ ಬೀಳುತ್ತಿದೆ. ಈ ಯೋಗವು ನಿಮ್ಮನ್ನು ಶೂನ್ಯದಿಂದ ಆಕಾಶಕ್ಕೆ ಏರಿಸುವ ಶಕ್ತಿ ಹೊಂದಿದೆ. ಇದುವರೆಗೂ ನಿಮ್ಮನ್ನು ಕೇವಲ ಸಾಮಾನ್ಯರು ಎಂದು ಅಂದುಕೊಂಡಿದ್ದವರಿಗೆ ಇಂದು ನಿಮ್ಮ ಗಾಂಭೀರ್ಯದ ಪರಿಚಯವಾಗಲಿದೆ. ಶನಿದೇವನು ಇಂದು ನ್ಯಾಯಾಧೀಶನಾಗಿ ನಿಮ್ಮ ಪರವಾಗಿ ತೀರ್ಪು ನೀಡಲಿದ್ದಾನೆ. ಶತ್ರುಗಳು ನಿಮ್ಮ ಹಾದಿಯಲ್ಲಿ ಮುಳ್ಳುಗಳನ್ನು ಹಾಸಿದ್ದರೂ ಇಂದು ಆ ಮುಳ್ಳುಗಳೇ ಅವರಿಗೆ ಚುಚ್ಚಲಿವೆ. ಸಾಲಗಾರರ ಕಿರುಕುಳದಿಂದ ಮನೆ ಬಿಟ್ಟು ಹೋಗುವ ಪರಿಸ್ಥಿತಿ ಬಂದಿತ್ತೆ. ಹಿಂದೆ ಅದಕ್ಕೆ ಪರಿಹಾರ ಸಿಗಲಿದೆ. ಇಂದು ಅನಿರೀಕ್ಷಿತವಾಗಿ ನೀವು ಯೋಚಿಸಿದ ಮೂಲಗಳಿಂದ ಹಣ ಹರಿದು ಬರಲಿದೆ. ಅದು ಲಾಟರಿ ಇರಲಿ, ಪೂರ್ವಜರ ಆಸ್ತಿ ಇರಲಿ ಅಥವಾ ಹಳೆಯ ಬಾಕಿ ಇರಲಿ, ಇಂದು ಅದು ನಿಮ್ಮದಾಗಲಿದೆ. ಬಂಗಾರ ಅಥವಾ ಭೂಮಿಯ ಮೇಲೆ ಹೂಡಿಕೆ ಮಾಡಲು ಇದು ಸುವರ್ಣ ಕಾಲ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುವುದನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಕೆಲಸದ ಸ್ಥಳದಲ್ಲಿ ರಾಜಕೀಯಕ್ಕೆ ಬಲವಾಗಿದ್ದು ಕುಂಭರಾಶಿಯವರೇ, ನಿಮ್ಮ ಸಿಂಹ ಗರ್ಜನೆ ಶುರುವಾಗಲಿದೆ. ನಿಮ್ಮ ಮೇಲಧಿಕಾರಿಗಳೇ ಇಂದು ನಿಮ್ಮ ಸಲಹೆಗಾಗಿ ಕಾಯಲಿದ್ದಾರೆ. ಹೊಸ ಉದ್ಯೋಗದ ಹುಡುಕಾಟದಲ್ಲಿದ್ದವರಿಗೆ ಮಧ್ಯಾಹ್ನದ ನಂತರ ಸಿಹಿ ಸುದ್ದಿ ಖಚಿತ. ಸಮಾಜದಲ್ಲಿ ನಿಮಗೆ ದೊಡ್ಡ ಗೌರವ ಮತ್ತು ಪ್ರಭಾವಶಾಲಿ ಸ್ಥಾನ ಸಿಗಲಿದೆ. ಜನರು ನಿಮ್ಮ ಮಾತನ್ನು ಆಲಿಸುವ ಕಾಲ ಬಂದಿದೆ. ಮನೆ ಎಂದರೆ ಕೇವಲ 4 ಗೋಡೆಗಳಲ್ಲ, ಅಲ್ಲಿ ನೆಮ್ಮದಿ ಇರಬೇಕು. ತಂದೆ ಮಗನ ಅಥವಾ ಗಂಡ ಹೆಂಡತಿಯ ನಡುವಿನ ಹಳೆಯ ಕಹಿಯು ಇಂದು ಜೇನಿನಂತೆ ಸಿಹಿಯಾಗಲಿದೆ. ಸಂತಸ, ಸಂತಾನ ಮತ್ತು ಕಂಕಣ ಭಾಗ್ಯ. ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುವ ಸಮಯ ಹತ್ತಿರ ಬಂದಿದೆ. ಮಕ್ಕಳು ನಿಮ್ಮ ಹೆಸರನ್ನು ಬೆಳಗುವಂತೆ ಸಾಧನೆ ಮಾಡಲಿದ್ದಾರೆ. ನಿಮ್ಮ ತಾಯಿ ತಂದೆಯ ಆಶೀರ್ವಾದವೇ ಇಂದು ನಿಮ್ಮನ್ನು ಶ್ರೀರಕ್ಷಿಸುವ ಮಹಾ ಕವಚವಾಗಿದೆ. ವೀಕ್ಷಕರೇ, ಈಗ ವಿಡಿಯೋದಲ್ಲಿ ಅಂತಿಮ ಮತ್ತು ಅತ್ಯಂತ ಶಕ್ತಿಶಾಲಿ ಘಟ್ಟ. ಈ ಎಲ್ಲ ಅದೃಷ್ಟವನ್ನು ನಿಮ್ಮದಾಗಬೇಕಾದರೆ ನೀವು ಇಂದು ಈ ಕೆಲಸಗಳನ್ನು ಮಾಡಲೇಬೇಕು. ಇಂದು ರಾತ್ರಿ 9 ಗಂಟೆಯ ನಂತರ 9 ಹಣತೆಗಳನ್ನು ಹಂಚಿ ಶನಿದೇವನನ್ನು ಪ್ರಾರ್ಥಿಸಿ. ಓಂ ಪ್ರಾಂ ಪ್ರೀಂ ಪ್ರೌಂ ಸಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನು 1008 ಬಾರಿ ಜಪಿಸಿ. ಈ ವಿಡಿಯೋದ ಕೆಳಗೆ ನಾನು ಶನಿದೇವನ ಆಶೀರ್ವಾದಕ್ಕೆ ಸಿದ್ಧ ಎಂದು ಕಮೆಂಟ್ ಮಾಡಿ. ಕುಂಭರಾಶಿಯವರೇ, ನೀವು ಹಣೆಬರಹದ ಕೆಟ್ಟ ದಿನಗಳು ಮುಗಿದವು. ಇಂದಿನಿಂದ ನೀವು ಸಾಮ್ರಾಜ್ಯದ ಆರಂಭ. ವಿಶ್ವಾಸವಿಡಿ, ಗೆಲುವು ನಿಮ್ಮದೇ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬ ಕುಂಭರಾಶಿಯವರಿಗೂ ಶೇರ್ ಮಾಡಿ. ಸದಾಕಾಲ ದೈವಿಕ ಶಕ್ತಿಗಳು ನಿಮ್ಮನ್ನು ರಕ್ಷಿಸಲಿ. ಧನ್ಯವಾದಗಳು.